ಕೋಲ್ಕತ್ತಾದಲ್ಲಿ ವೈದ್ಯೆಯೊಬ್ಬರ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ, ಇಡೀ ದೇಶಾದ್ಯಂತ ಸುದ್ದಿ ಆಗುತ್ತೆ. ನನ್ನ ಪ್ರಶ್ನೆ, ರೇಪ್ ಆ್ಯಂಡ್ ಮರ್ಡರ್ ಸುದ್ದಿ ಆಗಬೇಕು ಅಂತಂದರೆ MLA, MP, ಡಾಕ್ಟ್ರು, ಇಂಜಿನಿಯರು, ದುಡ್ಡಿದ್ದವರು ಇವರೇ ಆಗಬೇಕಾ? ಬಡ ಮಹಿಳೆಯರು, ಬಡ ಹೆಣ್ಣುಮಕ್ಕಳಲ್ವಾ? ಈ ಒಂದು ಪಾಪದ ಒಂದು ಶೆಡ್ಡಲ್ಲಿರುವಂಥ ಮನೆಯ ಹೆಣ್ಣುಮಗಳನ್ನು ಹರಿದು ಮುಕ್ಕಿ ತಿಂದಿದ್ದಾರಲ್ಲ, ಯಾಕೆ ಅವರನ್ನು ಶೂಟೌಟ್ ಮಾಡಿ ಸಾಯಿಸಬಾರ್ದು? ಬೀದರ್ನಲ್ಲಿ ನಡೆದಿರುವಂಥ ದುರಂತ ನಾವು ಇವತ್ತು ಎಚ್ಚೆತ್ಕೊಂಡಿದ್ದೀವಿ, ಅದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡಿದ್ದೀವಿ. ಏನಾಯ್ತಲ್ಲಿ? ಆಮೇಲೆ ಸರ್ಕಾರ ಯಾವ ರೀತಿ ಎಚ್ಚೆತ್ಕೊಳ್ಬೇಕು, CM ಆದಿಯಾಗಿ, ಗೃಹ ಸಚಿವರಾದಿಯಾಗಿ ಅಲ್ಲಿಗೆ ಹೋಗಬೇಕು. ಆ ಹುಬ್ಳಿ ಗಲಾಟೆಗೆ ಯಾಕೆ ಎಲ್ಲರೂ ಬಂದರು ಅಂತಂದರೆ ಎಲೆಕ್ಷನ್ ಇತ್ತು. ಈಗ ಎಲೆಕ್ಷನ್ ಇಲ್ವಾ? ಉಳಿದ ಟೈಮಲ್ಲಿ ಸಾಯಿಲ್ಲ? ನಾವು ಬಿಡೋದಿಲ್ಲ, ನೀವು ಬಿಟ್ಟರು ಕೂಡ. ಈ ಸ್ಟೋರಿ ನೋಡಿ. ಬಡಪಾಯಿಯನ್ನ ಹುರಿದು ಮುಕ್ಕಿದ ನರರಾಕ್ಷಸರು. ಕೋಲ್ಕತ್ತಾ ರೀತಿ ಕರ್ನಾಟಕದಲ್ಲೂ ಬಿಭತ್ಸ ಕ್ರೌರ್ಯ, ಆಕ್ರಂದನ, ಹೆತ್ತ ಕರುಳಿನ ಆಕ್ರಂದನ, ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಬಡವರ ಆಕ್ರಂದನ. ಅಷ್ಟಕ್ಕೂ ಈ ಸನ್ನಿವೇಶ ನಡೆಯೋದಕ್ಕೆ ಕಾರಣ ಒಂದು ಬಡ ಹೆಣ್ಣು ಮಗಳ ಮೇಲೆ ನಡೆದ ಬಿಭತ್ಸ ಕ್ರೌರ್ಯ. ನನ್ನ ಮಗಿಗೆ ಯಾಕೆ ಮುಂಜಾನತ್ತೆ ಯಾಕೆ ಹಿಡ್ಕೊಂಡು ಹೋಗ್ಯದ್ರಿ ಗೊತ್ತಿಲ್ಲ. ನಾವೆಲ್ಲ ಹುಡುಕಿದ್ವಿ, ಯಾಕಂದ್ರೆ ಗೊತ್ತಾಗ್ತಿಲ್ರಿ. ಇಲ್ಲಿ ತಂದು ಹೊಡೆದು ಬಿಟ್ಟಾಕೇನ್ರಿ. ಇದನ್ನ ಸರಿ ಹಿಡ್ಕೊಂಡ ಗೊತ್ತಾಯ್ತ್ರಿ. ನನ್ನ ಮಗಳಿಗೆ ಹಂಗೆ ಮಾಡ್ರಿ, ಹಂಗೆ ಕಠಿಣ ಶಿಕ್ಷೆ ಕೊಡ್ರಿ, ಅವನಿಗೆ ಬಿಡಬೇಡ್ರಿ. ಇಲ್ಲೇ ಕೊಲೆ ಮಾಡ್ರಿ ತಂದು ಅವನಿಗೆ ಬಿಡಬೇಡ್ರಿ, ಆ ಪಾಪಿಗಳಿಗೆ ಬಿಡಬೇಡ್ರಿ ಅಂತ ಪಾಪಿಗೆ ಬಿಡಬೇಡ್ರಿ. ನನ್ನ ಮಗಳು ಅಂತಕ್ಕೆ ಇದ್ದಿಲ್ರಿ. ಅವ ಹೆಂಗೆ ಮಾಡ್ಯಾನ ಅದು ಗೊತ್ತಿಲ್ಲ. ಆಗಸ್ಟ್ 29ರಂದು ನಾಪತ್ತೆಯಾಗಿದ್ದ ಯುವತಿ. ಬಸವ ಕಲ್ಯಾಣದ ಗುಂಡೂರು ಗ್ರಾಮದ 18 ವರ್ಷದ ಯುವತಿ ಆಗಸ್ಟ್ 29ಕ್ಕೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದು, ವಯಸ್ಸಿಗೆ ಬಂದ ಮಗಳಿಗಾಗಿ ಪೋಷಕರು ಹುಡುಕಾಟ ನಡೆಸಿದ್ರು. ಆಗಸ್ಟ್ 31ಕ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಮಗಳಿಗಾಗಿ ಹುಡುಕಾಟ ನಡೆಸಿದ್ದ ಪೋಷಕರು ದಿಕ್ಕೆ ತೋಚದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಆಗಸ್ಟ್ 31ರಂದು ಮಗಳು ನಾಪತ್ತೆ ಕೇಸ್ ದಾಖಲಿಸಿದ್ರು. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಎಲ್ಲಾ ಕಡೆ ಹುಡುಕಾಟ ನಡೆಸಿದ್ರು. ಸೆಪ್ಟೆಂಬರ್ 1ರಂದು ಮುಳ್ಳಿನ ಪೊದೆಯಲ್ಲಿ ಶವ ಪತ್ತೆ. ಹರಿದ ಬಟ್ಟೆ, ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕ್ರೌರ್ಯ. ಎಲ್ಲ ಕಡೆ ಹುಡುಕಾಡಿದ ಪೊಲೀಸರಿಗೆ ಗ್ರಾಮದ ಸ್ಕೂಲ್ ಕಾಂಪೌಂಡ್ ಬಳಿ ಆಘಾತಕಾರಿ ದೃಶ್ಯ ಕಂಡು ಬಂದಿತ್ತು. ಮೈ ಮೇಲೆ ಹರಿದ ಬಟ್ಟೆಗಳು, ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಸಾಯಿಸಿದ ರೀತಿ ಯುವತಿಯ ಶವ ಪತ್ತೆಯಾಗಿತ್ತು. 3 ದಿನಗಳ ಬಳಿಕ ಶವವಾಗಿ ಕಂಡ ಮಗಳನ್ನ ನೋಡಿ ಪೋಷಕರು ಆಘಾತಗೊಂಡಿದ್ರು. ಕೋಲ್ಕತ್ತಾದಲ್ಲಿ ವೈದ್ಯೆಯೊಬ್ಬರ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ, ಇಡೀ ದೇಶಾದ್ಯಂತ ಸುದ್ದಿ ಆಗುತ್ತೆ. ನನ್ನ ಪ್ರಶ್ನೆ, ರೇಪ್ ಆ್ಯಂಡ್ ಮರ್ಡರ್ ಸುದ್ದಿ ಆಗಬೇಕು ಅಂತಂದರೆ MLA, MP, ಡಾಕ್ಟ್ರು, ಇಂಜಿನಿಯರು, ದುಡ್ಡಿದ್ದವರು ಇವರೇ ಆಗಬೇಕಾ? ಬಡ ಮಹಿಳೆಯರು, ಬಡ ಹೆಣ್ಣುಮಕ್ಕಳಲ್ವಾ? ಈ ಒಂದು ಪಾಪದ ಒಂದು ಶೆಡ್ಡಲ್ಲಿರುವಂಥ ಮನೆಯ ಹೆಣ್ಣುಮಗಳನ್ನು ಹರಿದು ಮುಕ್ಕಿ ತಿಂದಿದ್ದಾರಲ್ಲ, ಯಾಕೆ ಅವರನ್ನು ಶೂಟೌಟ್ ಮಾಡಿ ಸಾಯಿಸಬಾರ್ದು? ಬೀದರ್ನಲ್ಲಿ ನಡೆದಿರುವಂಥ ದುರಂತ ನಾವು ಇವತ್ತು ಎಚ್ಚೆತ್ಕೊಂಡಿದ್ದೀವಿ, ಅದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡಿದ್ದೀವಿ. ಏನಾಯ್ತಲ್ಲಿ? ಆಮೇಲೆ ಸರ್ಕಾರ ಯಾವ ರೀತಿ ಎಚ್ಚೆತ್ಕೊಳ್ಬೇಕು, CM ಆದಿಯಾಗಿ, ಗೃಹ ಸಚಿವರಾದಿಯಾಗಿ ಅಲ್ಲಿಗೆ ಹೋಗಬೇಕು. ಆ ಹುಬ್ಳಿ ಗಲಾಟೆಗೆ ಯಾಕೆ ಎಲ್ಲರೂ ಬಂದರು ಅಂತಂದರೆ ಎಲೆಕ್ಷನ್ ಇತ್ತು. ಈಗ ಎಲೆಕ್ಷನ್ ಇಲ್ವಾ? ಉಳಿದ ಟೈಮಲ್ಲಿ ಸಾಯಿಲ್ಲ? ನಾವು ಬಿಡೋದಿಲ್ಲ, ನೀವು ಬಿಟ್ಟರು ಕೂಡ. ಈ ಸ್ಟೋರಿ ನೋಡಿ. ಬಡಪಾಯಿಯನ್ನ ಹುರಿದು ಮುಕ್ಕಿದ ನರರಾಕ್ಷಸರು. ಕೋಲ್ಕತ್ತಾ ರೀತಿ ಕರ್ನಾಟಕದಲ್ಲೂ ಬಿಭತ್ಸ ಕ್ರೌರ್ಯ, ಆಕ್ರಂದನ, ಹೆತ್ತ ಕರುಳಿನ ಆಕ್ರಂದನ, ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಬಡವರ ಆಕ್ರಂದನ. ಅಷ್ಟಕ್ಕೂ ಈ ಸನ್ನಿವೇಶ ನಡೆಯೋದಕ್ಕೆ ಕಾರಣ ಒಂದು ಬಡ ಹೆಣ್ಣು ಮಗಳ ಮೇಲೆ ನಡೆದ ಬಿಭತ್ಸ ಕ್ರೌರ್ಯ.
ನನ್ನ ಮಗಿಗೆ ಯಾಕೆ ಮುಂಜಾನತ್ತೆ ಯಾಕೆ ಹಿಡ್ಕೊಂಡು ಹೋಗ್ಯಾದ್ರಿ ಗೊತ್ತಿಲ್ಲ. ನಾವೆಲ್ಲ ಹುಡುಕಿದ್ವಿ, ಯಾಕಂದ್ರೆ ಗೊತ್ತಾಗ್ತಿಲ್ರಿ, ಇಲ್ಲಿ ತಂದು ಹೊಡೆದು ಬಿಟ್ಟಾಕೇನ್ರಿ. ಇದನ್ನ ಸರಿ ಹಿಡ್ಕೊಂಡು ಗೊತ್ತಾಯ್ತ್ರಿ. ನನ್ನ ಮಗಳಿಗೆ ಹಂಗೆ ಮಾಡ್ರಿ, ಹಂಗೆ ಕಠಿಣ ಶಿಕ್ಷೆ ಕೊಡ್ರಿ, ಅವನಿಗೆ ಬಿಡಬೇಡ್ರಿ. ಇಲ್ಲೇ ಕೊಲೆ ಮಾಡ್ರಿ ತಂದು ಅವನಿಗೆ ಬಿಡಬೇಡ್ರಿ, ಆ ಪಾಪಿಗಳಿಗೆ ಬಿಡಬೇಡ್ರಿ. ಅಂತ ಪಾಪಿಗೆ ಬಿಡಬೇಡ್ರಿ. ನನ್ನ ಮಗಳು ಅಂತಕ್ಕೆ ಇದ್ದಿಲ್ರಿ, ಅವ ಹೆಂಗೆ ಮಾಡ್ಯಾನ ಅದು ಗೊತ್ತಿಲ್ಲ. ಆಗಸ್ಟ್ 29ರಂದು ನಾಪತ್ತೆಯಾಗಿದ್ದ ಯುವತಿ ಬಸವ ಕಲ್ಯಾಣದ ಗುಂಡೂರು ಗ್ರಾಮದ 18 ವರ್ಷದ ಯುವತಿ ಆಗಸ್ಟ್ 29ಕ್ಕೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದು, ವಯಸ್ಸಿಗೆ ಬಂದ ಮಗಳಿಗಾಗಿ ಪೋಷಕರು ಹುಡುಕಾಟ ನಡೆಸಿದ್ರು. ಆಗಸ್ಟ್ 31ಕ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಮಗಳಿಗಾಗಿ ಹುಡುಕಾಟ ನಡೆಸಿದ್ದ ಪೋಷಕರು ದಿಕ್ಕೆ ತೋಚದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಆಗಸ್ಟ್ 31ರಂದು ಮಗಳು ನಾಪತ್ತೆ ಕೇಸ್ ದಾಖಲಿಸಿದ್ರು. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಎಲ್ಲಾ ಕಡೆ ಹುಡುಕಾಟ ನಡೆಸಿದ್ರು. ಸೆಪ್ಟೆಂಬರ್ 1ರಂದು ಮುಳ್ಳಿನ ಪೊದೆಯಲ್ಲಿ ಶವ ಪತ್ತೆ. ಹರಿದ ಬಟ್ಟೆ, ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕ್ರೌರ್ಯ. ಎಲ್ಲ ಕಡೆ ಹುಡುಕಾಡಿದ ಪೊಲೀಸರಿಗೆ ಗ್ರಾಮದ ಸ್ಕೂಲ್ ಕಾಂಪೌಂಡ್ ಬಳಿ ಆಘಾತಕಾರಿ ದೃಶ್ಯ ಕಂಡುಬಂದಿತ್ತು. ಮೈ ಮೇಲೆ ಹರಿದ ಬಟ್ಟೆಗಳು, ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಸಾಯಿಸಿದ ರೀತಿ ಯುವತಿಯ ಶವ ಪತ್ತೆಯಾಗಿತ್ತು. 3 ದಿನಗಳ ಬಳಿಕ ಶವವಾಗಿ ಕಂಡ ಮಗಳನ್ನ ನೋಡಿ ಪೋಷಕರು ಆಘಾತಗೊಂಡಿದ್ರು. ಕೋಲ್ಕತ್ತಾದಲ್ಲಿ ವೈದ್ಯೆಯೊಬ್ಬರ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ, ಇಡೀ ದೇಶಾದ್ಯಂತ ಸುದ್ದಿ ಆಗುತ್ತೆ. ನನ್ನ ಪ್ರಶ್ನೆ, ರೇಪ್ ಆ್ಯಂಡ್ ಮರ್ಡರ್ ಸುದ್ದಿ ಆಗಬೇಕು ಅಂತಂದರೆ MLA, MP, ಡಾಕ್ಟ್ರು, ಇಂಜಿನಿಯರು, ದುಡ್ಡಿದ್ದವರು ಇವರೇ ಆಗಬೇಕಾ? ಬಡ ಮಹಿಳೆಯರು, ಬಡ ಹೆಣ್ಣುಮಕ್ಕಳಲ್ವಾ? ಈ ಒಂದು ಪಾಪದ ಒಂದು ಶೆಡ್ಡಲ್ಲಿರುವಂಥ ಮನೆಯ ಹೆಣ್ಣುಮಗಳನ್ನು ಹರಿದು ಮುಕ್ಕಿ ತಿಂದಿದ್ದಾರಲ್ಲ, ಯಾಕೆ ಅವರನ್ನು ಶೂಟೌಟ್ ಮಾಡಿ ಸಾಯಿಸಬಾರ್ದು? ಬೀದರ್ನಲ್ಲಿ ನಡೆದಿರುವಂಥ ದುರಂತ ನಾವು ಇವತ್ತು ಎಚ್ಚೆತ್ಕೊಂಡಿದ್ದೀವಿ, ಅದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡಿದ್ದೀವಿ. ಏನಾಯ್ತಲ್ಲಿ? ಆಮೇಲೆ ಸರ್ಕಾರ ಯಾವ ರೀತಿ ಎಚ್ಚೆತ್ಕೊಳ್ಬೇಕು, CM ಆದಿಯಾಗಿ, ಗೃಹ ಸಚಿವರಾದಿಯಾಗಿ ಅಲ್ಲಿಗೆ ಹೋಗಬೇಕು. ಆ ಹುಬ್ಳಿ ಗಲಾಟೆಗೆ ಯಾಕೆ ಎಲ್ಲರೂ ಬಂದರು ಅಂತಂದರೆ ಎಲೆಕ್ಷನ್ ಇತ್ತು. ಈಗ ಎಲೆಕ್ಷನ್ ಇಲ್ವಾ? ಉಳಿದ ಟೈಮಲ್ಲಿ ಸಾಯಿಲ್ಲ? ನಾವು ಬಿಡೋದಿಲ್ಲ, ನೀವು ಬಿಟ್ಟರು ಕೂಡ. ಈ ಸ್ಟೋರಿ ನೋಡಿ. ಬಡಪಾಯಿಯನ್ನ ಹುರಿದು ಮುಕ್ಕಿದ ನರರಾಕ್ಷಸರು. ಕೋಲ್ಕತ್ತಾ ರೀತಿ ಕರ್ನಾಟಕದಲ್ಲೂ ಬಿಭತ್ಸ ಕ್ರೌರ್ಯ. ಆಕ್ರಂದನ, ಹೆತ್ತ ಕರುಳಿನ ಆಕ್ರಂದನ. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಬಡವರ ಆಕ್ರಂದನ. ಅಷ್ಟಕ್ಕೂ ಈ ಸನ್ನಿವೇಶ ನಡೆಯೋದಕ್ಕೆ ಕಾರಣ ಒಂದು ಬಡ ಹೆಣ್ಣು ಮಗಳ ಮೇಲೆ ನಡೆದ ಬಿಭತ್ಸ ಕ್ರೌರ್ಯ. ನನ್ನ ಮಗಿಗೆ ಯಾಕೆ ಮುಂಜಾನತ್ತೆ ಯಾಕೆ ಹಿಡ್ಕೊಂಡು ಹೋಗ್ಯಾದ್ರಿ ಗೊತ್ತಿಲ್ಲ. ನಾವೆಲ್ಲ ಹುಡುಕಿದ್ವಿ, ಯಾಕಂದ್ರೆ ಗೊತ್ತಾಗ್ತಿಲ್ರಿ, ಇಲ್ಲಿ ತಂದು ಹೊಡೆದು ಬಿಟ್ಟಾಕೇನ್ರಿ. ಇದನ್ನ ಸರಿ ಹಿಡ್ಕೊಂಡು ಗೊತ್ತಾಯ್ತ್ರಿ. ನನ್ನ ಮಗಳಿಗೆ ಹಂಗೆ ಮಾಡ್ರಿ, ಹಂಗೆ ಕಠಿಣ ಶಿಕ್ಷೆ ಕೊಡ್ರಿ, ಅವನಿಗೆ ಬಿಡಬೇಡ್ರಿ. ಇಲ್ಲೇ ಕೊಲೆ ಮಾಡ್ರಿ ತಂದು ಅವನಿಗೆ ಬಿಡಬೇಡ್ರಿ, ಆ ಪಾಪಿಗಳಿಗೆ ಬಿಡಬೇಡ್ರಿ. ಅಂತ ಪಾಪಿಗೆ ಬಿಡಬೇಡ್ರಿ. ನನ್ನ ಮಗಳು ಅಂತಕ್ಕೆ ಇದ್ದಿಲ್ರಿ, ಅವ ಹೆಂಗೆ ಮಾಡ್ಯಾನ ಅದು ಗೊತ್ತಿಲ್ಲ. ಆಗಸ್ಟ್ 29ರಂದು ನಾಪತ್ತೆಯಾಗಿದ್ದ ಯುವತಿ ಬಸವ ಕಲ್ಯಾಣದ ಗುಂಡೂರು ಗ್ರಾಮದ 18 ವರ್ಷದ ಯುವತಿ ಆಗಸ್ಟ್ 29ಕ್ಕೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದು, ವಯಸ್ಸಿಗೆ ಬಂದ ಮಗಳಿಗಾಗಿ ಪೋಷಕರು ಹುಡುಕಾಟ ನಡೆಸಿದ್ರು. ಆಗಸ್ಟ್ 31ಕ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಮಗಳಿಗಾಗಿ ಹುಡುಕಾಟ ನಡೆಸಿದ್ದ ಪೋಷಕರು ದಿಕ್ಕೆ ತೋಚದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಆಗಸ್ಟ್ 31ರಂದು ಮಗಳು ನಾಪತ್ತೆ ಕೇಸ್ ದಾಖಲಿಸಿದ್ರು. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಎಲ್ಲಾ ಕಡೆ ಹುಡುಕಾಟ ನಡೆಸಿದ್ರು. ಸೆಪ್ಟೆಂಬರ್ 1ರಂದು ಮುಳ್ಳಿನ ಪೊದೆಯಲ್ಲಿ ಶವ ಪತ್ತೆ. ಹರಿದ ಬಟ್ಟೆ, ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕ್ರೌರ್ಯ. ಎಲ್ಲ ಕಡೆ ಹುಡುಕಾಡಿದ ಪೊಲೀಸರಿಗೆ ಗ್ರಾಮದ ಸ್ಕೂಲ್ ಕಾಂಪೌಂಡ್ ಬಳಿ ಆಘಾತಕಾರಿ ದೃಶ್ಯ ಕಂಡುಬಂದಿತ್ತು. ಮೈ ಮೇಲೆ ಹರಿದ ಬಟ್ಟೆಗಳು, ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಸಾಯಿಸಿದ ರೀತಿ ಯುವತಿಯ ಶವ ಪತ್ತೆಯಾಗಿತ್ತು.
3 ದಿನಗಳ ಬಳಿಕ ಶವವಾಗಿ ಕಂಡ ಮಗಳನ್ನ ನೋಡಿ ಪೋಷಕರು ಆಘಾತಗೊಂಡಿದ್ರು.